ಒಳ್ಳೆ ಕ್ವಾಲಿಟಿ ಮಾವಿನ ಹಣ್ಣು ಸಿಕ್ತು ಅಂತ ಕೆಜಿಗಟ್ಲೆ ಖರೀದಿಸಿ ದಿನ ಅದನ್ನೇ ತಿನ್ನೋ ಅಭ್ಯಾಸ ಕೆಲವರಿಗಿದೆ. ಅದೇನ್ ತಪ್ಪಲ್ಲ ಬಿಡಿ. ಹಣ್ಣುಗಳ ರಾಜ ಅಂದ್ಮೇಲೆ ಅದನ್ನ ಇಷ್ಟಪಟ್ಟು ತಿನ್ನೋದು ಕಾಮನ್. ಅಲ್ಲದೆ ಸಾಕಷ್ಟು ಪೋಷಕಾಂಶಗಳು ಕೂಡ ಮಾವಿನ ಹಣ್ಣಿನಲ್ಲಿದೆ. ಆದ್ರೆ ನೀವು ಮಾಡೋ ಕೆಲವು ತಪ್ಪುಗಳಿಂದ ಇದರ ಸಂಪೂರ್ಣ ಪೋಷಕಾಂಶ ದೇಹಕ್ಕೆ ಸಿಗದೆ ಹೋಗಬಹುದು ಅಥವಾ ಕೆಲವು ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಹಾಗಿದ್ರೆ ಮಾವಿನ ಹಣ್ಣನ್ನ ಹೇಗೆ ಮತ್ತು ಯಾವುದರ ಜೊತೆ ತಿನ್ಬೇಕು ಅಂತ ನೋಡೋಣ. ತುಂಬಾ ಜನಕ್ಕೆ ಮಾವಿನ ಹಣ್ಣನ್ನ ತಿಂದ್ರೆ ಮುಖದಲ್ಲಿ ಮೊಡವೆ ಆಗುತ್ತೆ. ಹೀಗಾಗಿ ಮಾವಿನ ಹಣ್ಣನ್ನ ತಿನ್ನುವ ಮುಂಚೆ 1-2 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡೋದು ಸೂಕ್ತ. ಇನ್ನು ಮಾರ್ಕೆಟ್ನಲ್ಲಿ ಸಿಗುವಂತಹ ಮಾವಿನ ಹಣ್ಣುಗಳಿಗೆ ಔಷಧಿಗಳು, ಪೆಸ್ಟಿಸೈಡ್ಸ್ ಹಾಕಿರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನೀರಿನಲ್ಲಿ ನೆನೆಸುವಾಗ 1 ಚಮಚ ಅಡುಗೆ ಸೋಡವನ್ನ ಸೇರಿಸಿ. ಇದರಿಂದ ಕ್ರಿಮಿನಾಶಕ ಔಷಧಿಗಳು ನೀರಿನಲ್ಲಿ ಬಿಟ್ಟುಕೊಳ್ಳುತ್ತವೆ. ನಂತರ ಮಾವಿನ ಹಣ್ಣನ್ನ ಚೆನ್ನಾಗಿ ತೊಳೆದು ತಿನ್ನಿ. ಇನ್ನು ಮಧುಮೇಹ ಕಾಯಿಲೆ ಇರುವವರು 1 ಅಥವಾ 2 ಸ್ಲೈಸ್ ತಿನ್ನಬಹುದು. ಆದ್ರೆ ಸಿಪ್ಪೆಯ ಜೊತೆಗೆ ಹಣ್ಣನ್ನ ತಿಂದ್ರೆ ಬ್ಲಡ್ ಶುಗರ್ ಕಂಟ್ರೋಲ್ನಲ್ಲಿರುತ್ತೆ. ಹಾಗೆ ತುಂಬಾ ಜನಕ್ಕೆ ಊಟದ ಕೊನೆಯಲ್ಲಿ ಮಾವಿನ ಹಣ್ಣನ್ನ ತಿನ್ನುವ ಅಭ್ಯಾಸವಿದೆ. ಆದ್ರೆ ನೀವು ಮಸಾಲೆಯುಕ್ತ ಆಹಾರಗಳೊಂದಿಗೆ ಮಾವಿನ ಹಣ್ಣನ್ನ ಸೇವಿಸಿದ್ರೆ ಅದು ಜೀರ್ಣಕ್ರಿಯೆ ಮೇಲೆ ತೊಂದರೆ ಉಂಟು ಮಾಡಬಹುದು. ಇನ್ನು ಮೊಸರಿನ ಜೊತೆ ಕೂಡ ಮಾವಿನ ಹಣ್ಣಿನ ಸೇವನೆ ಒಳ್ಳೆಯದಲ್ಲ. ಯಾಕಂದ್ರೆ ಇದು ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮಾವಿನ ಹಣ್ಣನ್ನ ಸೇವಿಸಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.